ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಿನ್ನೆ ಜಸ್ಪ್ರೀತ್ ಬುಮ್ರಾ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ICC ರ್ಯಾಂಕಿಂಗ್ನಲ್ಲಿ ನಂಬರ್ 1 ಬೌಲರ್ ಆಗಿದ್ರು. ಸೊ ಅದಾದಮೇಲೆ ಅವರು ಸ್ಟೋರಿನಲ್ಲಿ ಒಂದು ಪೋಸ್ಟ್ನ ಶೇರ್ ಮಾಡ್ಕೊಂಡಿದ್ರು. ಆ ಫೋಟೋ ಹಾಕ್ತೀನಿ ನೋಡಿ. ಅದರಲ್ಲಿ ಅವ್ರ ಮನಸ್ಸಲ್ಲಿ ಏನು ನೋವು ಇಟ್ಕೊಂಡಿದ್ರು ಇಷ್ಟು ದಿನ, ಅದನ್ನು ಹೊರಗಡೆ ಹಾಕಿದ್ದಾರೆ. ಯಾಕಂದರೆ ಅವರು ಲಾಸ್ಟ್ 1 ಇಯರ್ ಅವರು ಬ್ಯಾಕ್ ಇಂಜುರಿಯಿಂದ ಹೊರಗಡೆ ಇದ್ರು. ಅವಾಗ ತುಂಬ ಅವ್ರನ್ನ ಟ್ರಾಲ್ ಮಾಡ್ತಾ ಇದ್ರು ಜನಗಳೆಲ್ಲ. ನಾಚಿಕೆ ಆಗಬೇಕು, ಶರ್ಮ್ ಕರ್ಲೆ ಬುಮ್ರಾ ಈ ಥರ ಎಲ್ಲ ಟ್ರೆಂಡ್ ಮಾಡ್ತಾ ಇದ್ರು ಅವಾಗ. ಅದರಿಂದ ಅವರಿಗೆ ತುಂಬ ಹರ್ಟ್ ಆಗಿತ್ತು. ಯಾಕಂದರೆ ಅವರು ಬರೀ IPL ಆಡ್ತಾರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಎಲ್ಲ ಮಿಸ್ ಮಾಡ್ಕೊತಾ ಇದ್ದಾರೆ. T20 ವರ್ಲ್ಡ್ ಕಪ್ ಮಿಸ್ ಮಾಡ್ಕೊಂಡಿದ್ರು, WTC ಫೈನಲ್ ಮಿಸ್ ಮಾಡ್ಕೊಂಡಿದ್ರು. ಇದರಿಂದ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವಮಾನ ಮಾಡ್ತಿದ್ರು. ಅದಕ್ಕೆ ಅವ್ರು ಈ ಥರ ಹಾಕಿದ್ರು ಸ್ಟೇಟಸು. ಅದರಲ್ಲಿ 2 ಥರ ಸ್ಟೇಡಿಯಂ ತೋರಿಸಿದ್ದಾರೆ. ಒಂದು ಖಾಲಿ ಸ್ಟೇಡಿಯಮು, ಅದು ದ ಸಪೋರ್ಟ್ ಅಂತ ತೋರಿಸಿದ್ದಾರೆ. ಅದ್ರಲ್ಲಿ ಯಾರೋ ಒಬ್ಬರಿದ್ದಾರೆ. ಸಪೋರ್ಟ್ ಅಂದರೆ ತುಂಬ ಸಪೋರ್ಟ್ ಯಾರೂ ಮಾಡಲಿಲ್ಲ ಅಂತ ಅರ್ಥ. ಅದು ಬಿಟ್ಟರೆ ಕಂಗ್ರ್ಯಾಚುಲೇಷನ್ಸ್ ಅಂದರೆ ನಿನ್ನೆ ಅವರು ICC ನಂಬರ್ 1 ಬೌಲರ್ ಆದಮೇಲೆ ತುಂಬ ಸೋಷಿಯಲ್ ಮೀಡಿಯಾ ಪೂರ್ತಿ ಎಲ್ಲ ಕಡೆಯಿಂದ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸು, ಹೊಗಳಿಕೆ ಮಾತುಗಳು ತುಂಬ ಬರ್ತಾ ಇದೆ ಜಸ್ಪ್ರೀತ್ ಬುಮ್ರಾಗೆ. ಸೊ ಈ ರೀತಿ ಏನಾದ್ರು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು, ಸಕ್ಸಸ್ ಇದ್ದರೆ ಇಷ್ಟೊಂದು ಜನ ಕಂಗ್ರ್ಯಾಚುಲೇಟ್ ಹೇಳ್ತಾರೆ. ಅದೇ ನಾನು ಕಷ್ಟದಲ್ಲಿದ್ದಾಗ, ನಾನು ಇಂಜುರಿಲಿದ್ದಾಗ ತುಂಬ ಅವಮಾನ ಮಾಡ್ತಾಯಿದ್ರು. ಆಗ ಸಪೋರ್ಟ್ ಅಂತೂ ಯಾರೂ ಮಾಡೋ ಇರಲಿಲ್ಲ ಅಂತ ಒಂದು ಅವರು ಸ್ಟೋರಿನಲ್ಲಿ ಹಾಕೊಂಡಿದ್ರು. ಸೊ ಇದು ನಿನ್ನೆಯಿಂದ ವೈರಲ್ ಆಗ್ತಾ ಇದೆ ಇಂಟರ್ನೆಟ್ಟಲ್ಲಿ. ಮುಂದಿನ ಅಪ್ಡೇಟ್ನಲ್ಲಿ ಇಶಾನ್ ಕಿಶನ್ ಒಂದು ಡಿಸಪಾಯಿಂಟ್ಮೆಂಟ್ನ ತೋರಿಸಿದಾರಂತೆ. ಅಂದರೆ ರಿಪೋರ್ಟ್ಸ್ ಪ್ರಕಾರ ಅವ್ರಿಗೆ ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಬೇಜಾರಿತ್ತಂತೆ. ಅದಕ್ಕೋಸ್ಕರನೇ ಅವರು ಸೌತ್ ಆಫ್ರಿಕಾದಲ್ಲಿ ಮಧ್ಯದಲ್ಲಿ ಟೆಸ್ಟ್ ಸೀರೀಸಿಂದ ಅವರು ವಿಡ್ರಾ ಮಾಡಿಕೊಂಡು ಮನೆಗೆ ಹೋಗಿದ್ದು. ಯಾಕಂದರೆ ಸೌತ್ ಆಫ್ರಿಕಾದಲ್ಲಿ ಮತ್ತು ಅದರ ಹಿಂದೆ ಸೀರೀಸು ಇದು ಆಸ್ಟ್ರೇಲಿಯಾ ಇಂಡಿಯಾ T20 ಸೀರೀಸ್ ನಡೀತು, ಒಂದು 5 ಮ್ಯಾಚ್ದು ವರ್ಲ್ಡ್ ಕಪ್ ಆದಮೇಲೆ. ಅದೊಂದು ಮತ್ತು ಸೌತ್ ಆಫ್ರಿಕಾ T20 ಸೀರೀಸಲ್ಲಿ ಎರಡರಲ್ಲೂ ಜಿತೇಶ್ ಶರ್ಮಾನ ವಿಕೆಟ್ ಕೀಪರ್ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಇವ್ರಿಗಿಂತ ಹೈಡ್ ಆಗಿ ಅವ್ರಿಗೆ ವಿಕೆಟ್ ಕೀಪಿಂಗ್ ಮಾಡಿಸಿದ್ರು. ಅದರಿಂದ ಅವರಿಗೆ ಡಿಸಪಾಯಿಂಟ್ ಆಗಿತ್ತಂತೆ. ಅದೊಂದು ಬೇಜಾರಾಗಿ ಅವರು ಸೌತ್ ಆಫ್ರಿಕಾ ಸೀರೀಸಿಂದ ಮಧ್ಯದಲ್ಲಿ ಟೆಸ್ಟ್ ಕ್ರಿಕೆಟಿಂದ ಅವರು ವಿಡ್ರಾ ಮಾಡ್ಕೊಂಡು ಮನೆಗೆ ಬಂದಿದ್ರು. ಸೊ ಅದು ಒಂದು ಬಂದಿದೆ ಒಂದು ಅಪ್ಡೇಟ್ ಈ ರೀತಿ. ಬಟ್ ಇದೊಂದು ಸ್ವಲ್ಪ ಡೇಂಜರಸ್ ಸೈನು. ಆ ಥರ ಮಾಡ್ಕೊಳಕ್ಕೆ ಹೋಗಿ ಯಾವುದಕ್ಕೂ ಚಾನ್ಸ್ ಇಲ್ಲದಂಗೆ ಮಾಡ್ಕೊಂಡಿದ್ದಾರೆ. ಆಫ್ಘಾನಿಸ್ತಾನ ಸೀರೀಸ್ಗೂ ಸೆಲೆಕ್ಟ್ ಮಾಡಲಿಲ್ಲ, ಇಂಗ್ಲೆಂಡ್ ಸೀರೀಸ್ಗೂ ಸೆಲೆಕ್ಟ್ ಮಾಡಲಿಲ್ಲ. ಜೊತೆಗೆ ಇಶಾನ್ ಕಿಶನ್ ತಾವೇ ತೋಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ಕಡೆ ಡೊಮೆಸ್ಟಿಕ್ ರಣಜಿ ಕೂಡ ಆಡಲಿಲ್ಲ ಅವರು. ಡೈರೆಕ್ಟಾಗಿ ಹಾರ್ದಿಕ್ ಪಾಂಡ್ಯ ಮತ್ತು ಕೃಣಾಲ್ ಪಾಂಡ್ಯ ಜೊತೆ ಸೇರ್ಕೊಂಡು ಮುಂಬೈ ಇಂಡಿಯನ್ಸ್ಗೆ ಆಡ್ತಾ ಇದ್ದಾರೆ. ಯಾಕಂದರೆ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯನೂ ಇದೇ ರೀತಿಯೇ. ಅವ್ರ ತಲೆ ಕೆಡಿಸೋಲ್ಲ. ಇಂಜುರಿ ಆಗಿದ್ದಾಗ ಯಾವುದು ಮ್ಯಾಚ್ಗಳು ಅವ್ರು ಆಡ್ತಾ ಇಲ್ಲ, ಡೈರೆಕ್ಟ್ IPL ಆಡೋಕ್ಕೆ ಅಂತ ಫುಲ್ಲು ಫಿಟ್ನೆಸ್ ವರ್ಕೌಟ್ ಮಾಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ. ಸೊ ಅವ್ರನ್ನ ಟೀಮ್ ಬಂದಾಗ ಕರ್ಕೋತೀನಿ ಬಿಡಪ್ಪ ಅಂತ ಅಂದಿರಬೇಕು ಅನ್ಸುತ್ತೆ ಇಶಾನ್ ಕಿಶನ್ಗೆ. T20 ಕ್ರಿಕೆಟ್ನಲ್ಲಿ ಹಾರ್ದಿಕ್ ಪಾಂಡ್ಯನೇ ಕ್ಯಾಪ್ಟನ್ ಇದ್ದದ್ದು. ಸೊ ಆದರೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಈಗ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗ್ತಾರೆ ಇಲ್ವಾ ಅಂತಲೇ ಗೊತ್ತಿಲ್ಲ ಯಾರು ಇಶಾನ್ ಕಿಶನ್. ಒಟ್ಟಿನಲ್ಲಿ ಡೇಂಜರ್ ಇದೆ ಅವರ ಪೊಸಿಷನ್ಗೆ ಅಂತ ಅನ್ಸುತ್ತೆ. ಮುಂದಿನ ಅಪ್ಡೇಟಲ್ಲಿ ಇಂಡಿಯಾ ಅಂಡರ್-19 ವರ್ಲ್ಡ್ ಕಪ್ ಫೈನಲ್ಗೆ ರೀಚ್ ಆಗಿದ್ರು ಮೊನ್ನೆ. ಸೊ ಇನ್ನೊಂದು ಮ್ಯಾಚ್ ನಡೆಯುವುದು, ಅದು ಪಾಕಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾ ಕೂಡ ಪಾಕಿಸ್ತಾನನ ಸೋಲಿಸಿ ಫೈನಲ್ಗೆ ರೀಚ್ ಆಗಿದ್ದಾರೆ. ಸೊ ಹೋದ ವರ್ಷ ತಾನೇ ನಾವು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ODI ವರ್ಲ್ಡ್ ಕಪ್ ಮೆನ್ಸ್ ಸೀನಿಯರ್ ಕ್ರಿಕೆಟಲ್ಲಿ ನೋಡಿದ್ವಿ. ಸೊ ಡಿಸಪಾಯಿಂಟ್ ಆಗಿತ್ತು. ಆದರೆ ಈ ಸಲ ಮತ್ತೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾನೇ ಬಿದ್ದಿದೆ ಫೈನಲ್ಸ್ನಲ್ಲಿ. ಸೊ ಇಲ್ಲಾದರೂ ನಾವು ಡಿಸಪಾಯಿಂಟ್ ಆಗಬಾರ್ದು, ಇಲ್ಲಾದರೂ ಒಂದು ICC ಟ್ರೋಫಿ ಹೊಡ್ಕೋಬೇಕು ಟೀಮ್ ಇಂಡಿಯಾ ಆಸ್ಟ್ರೇಲಿಯಾನ ಸೋಲಿಸಿ. ಅದರದ್ದು ಇಲ್ಲಿ ರಿವೆಂಜ್ ತಗೋತಾರ ಅಂತ ನೋಡಬೇಕು. ಆ್ಯಕ್ಚುಲಿ ರಿವೆಂಜ್ ತೊಗೊಂಡಂಗೆ ಆಗಲ್ಲ ಗೆದ್ದರೂ ಕೂಡ. ಯಾಕಂದರೆ ಅದೇ ಬೇರೆ ಇದೇ ಬೇರೆ ಕ್ರಿಕೆಟು. ಅಲ್ಲಿ ಸೋತು ಇಲ್ಲಿ ಗೆದ್ದರೆ ನಮಗೆ ಅಲ್ಲಿ ವಿರಾಟ್ ಕೊಹ್ಲಿ ಅಥವಾ ರೋಹಿತ್ ಶರ್ಮಾ ವರ್ಲ್ಡ್ ಕಪ್ ಹಿಡ್ದಂಗೆ ಆಗೋದಿಲ್ಲ. ಸೊ ಇದಿದೆ, ಮ್ಯಾಚ್ ಇದೆ ಸಂಡೇ, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ತಪ್ಪದೆ ನೋಡಿ, ಚೆನ್ನಾಗಿರುತ್ತೆ. ಮುಂದಿನ ಅಪ್ಡೇಟ್ನಲ್ಲಿ ICC ಆಲ್ರೌಂಡರ್ ರ್ಯಾಂಕಿಂಗಲ್ಲೂ ಕೂಡ ಟೀಮ್ ಇಂಡಿಯಾದ 3 ಜನ ಇದ್ದಾರೆ. ಅದೊಂದು ದೊಡ್ಡ ಖುಷಿ ವಿಚಾರ. ಅದು ಟೆಸ್ಟ್ ಆಲ್ರೌಂಡರ್ ಆ್ಯಕ್ಚುಲಿ ಅದು. ಸೊ ಅದರಲ್ಲಿ ರವೀಂದ್ರ ಜಡೇಜಾ 416 ಪಾಯಿಂಟ್ಸಿಂದ ನಂಬರ್ 1ನಲ್ಲಿದ್ದಾರೆ. ಅದ್ರ ನೆಕ್ಸ್ಟ್ ರವಿಚಂದ್ರನ್ ಅಶ್ವಿನ್ ಇದ್ದಾರೆ. ಅವರು ಕೂಡ ಆಲ್ರೌಂಡರ್ ಅಂತಲೇ ಕನ್ಸಿಡರ್ ಆಗ್ತಾರೆ. ಯಾಕಂದರೆ ರನ್ಸ್ ಗಳಿಸ್ತಾನೆ ಇರ್ತಾರೆ ಅವರು. ರವಿಚಂದ್ರನ್ ಅಶ್ವಿನ್ ಅವರು ಕೂಡ 326 ಪಾಯಿಂಟ್ ಇದೆ. ಸೊ ಅವರಿಬ್ಬರು ಬಿಟ್ಟರೆ ಈಗ ಅಕ್ಷರ್ ಪಟೇಲ್ ಕೂಡ ಜಾಯ್ನ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ 3 ಜನ ಟೆಸ್ಟ್ ಕ್ರಿಕೆಟ್ ಆಡ್ತಾನೆ ಇರ್ತಾರೆ. ಇಂಡಿಯಾದಲ್ಲಿ ನಡೆದರೆ 3 ಜನ ಅಂತೂ ಆಡೇ ಇರ್ತಾರೆ. ಹೊರಗಡೆ ನಡೆದರೆ ಮಾತ್ರ ಯಾರು ಒಬ್ಬರು ಮಾತ್ರ ಆಡ್ತಾರೆ, ಮಿಕ್ಕೆಲ್ಲ ಪೇಸರ್ಸ್ ಇರ್ತಾರೆ. ಸೊ ಅಕ್ಷರ್ ಪಟೇಲ್ ಕೂಡ 5ನೇ ಸ್ಥಾನದಲ್ಲಿ ಬಂದಿದ್ದಾರೆ. ಅವರು 286 ಪಾಯಿಂಟ್ಸಿಂದ 5ನೇ ಸ್ಥಾನದಲ್ಲಿದ್ದಾರೆ. ಸೊ ಇದೊಂದು ದೊಡ್ಡ ಖುಷಿ ವಿಚಾರ. ಟಾಪ್ 10 ಒಳಗಡೆ 3 ಜನ ಆಲ್ರೌಂಡರ್ಸು, ಅದು ಆಕ್ಟಿವ್ ಪ್ಲೇಯರ್ಸ್ ಇದ್ದಾರೆ. ಮುಂದಿನ ಅಪ್ಡೇಟ್ನಲ್ಲಿ AB de Villiers ಅವರು ಒಂದು ಎಡವಟ್ ಮಾಡ್ಕೊಂಡಿದ್ದಾರೆ. ಅವತ್ತಿನ ಯೂಟ್ಯೂಬ್ ಚಾನಲಲ್ಲಿ ಅವತ್ತೊಂದು ದಿನ ಸುಮ್ಮನೆ ವಿರಾಟ್ ಕೊಹ್ಲಿ ಬಗ್ಗೆ ಇಲ್ಲ ಸಲ್ಲದ ಹೇಳಿಕೆ ಕೊಟ್ಟು ಅವರು ತಪ್ಪು ಹಾಕೊಂಡಿದ್ದಾರೆ. ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಸೆಕೆಂಡ್ ಚೈಲ್ಡ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಅದಕ್ಕೋಸ್ಕರ ವಿರಾಟ್ ಕೊಹ್ಲಿ ಬ್ರೇಕ್ ತಗೊಂಡಿರೋದು ಅಂತ ಅವರು ಒಂದು ವಿಷಯನ ಹಬ್ಬಿಸ್ಬಿಟ್ಟಿದ್ರು. ಅದು ಏನಕ್ಕೆ ಇಂಥ ಸೀನಿಯರ್ ಕ್ರಿಕೆಟರ್ ಆಗಿ ಏನಕ್ಕೆ ಈ ಥರ ಮಿಸ್ಟೇಕ್ ಮಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಈಗ ಅವರೇ ಒಪ್ಕೊಂಡಿದ್ದಾರೆ, ನಾನು ಅದು ಫಾಲ್ಸ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡಿಬಿಟ್ಟೆ, ನಾನು ಅದು ನಿಜನೇ ಅಲ್ಲ, ಅದು ನಾನು ಹೇಳಿರೋದು ಸುಳ್ಳು ಅಂತ ಇವಾಗ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಇದೊಂದು ನಗೆಪಾಟಲಿಗೆ ಒಳಗಾದಂಗೆ ಆಯಿತು AB de Villiers. ಆಮೇಲೆ ವಿರಾಟ್ ಕೊಹ್ಲಿ ಬಗ್ಗೆನೂ ಮಗು ಮಾಡ್ಕೊಳ್ಳೋಕ್ಕೋಸ್ಕರ ಹೋದಾಗ ಅಂತಂದರೆ ಎಷ್ಟೋ ಜನ ಖುಷಿಪಟ್ಟು ಕಂಗ್ರ್ಯಾಚುಲೇಷನ್ಸ್ ಹೇಳಿರ್ಬೋದು. ಎಷ್ಟೋ ಜನ ಏನಕ್ಕೆ ಇಷ್ಟೊಂದು ದಿನ ಅವರು ಬ್ರೇಕ್ ತಗೋತಾ ಇದ್ದಾರೆ, ಜೊತೆಗೆ ಇನ್ನೂ 3 ಟೆಸ್ಟ್ಗೂ ಬ್ರೇಕ್ ತಗೋತಾರೆ ಅಂತ ಬೇರೆ ನಿನ್ನೆ ರೂಮರ್ಸ್ ಶುರುವಾಗಿದೆ. 2 ಟೆಸ್ಟ್ ಆಲ್ರೆಡಿ ಬ್ರೇಕ್ ಆಗಿದೆ. ಸೊ ಇಡೀ ಸೀರೀಸ್ನೇ, ಬರೀ ಒಂದು ಮಗು ಆಗ್ತಾ ಇರೋ ವಿಚಾರಕ್ಕೆ ಇಡೀ ಸೀರೀಸ್ನೇ ಮಿಸ್ ಮಾಡ್ಕೊತಾ ಇದ್ದಾರೆ ಅಂತಲೂ ಕೆಲವರು ಹೇಟರ್ಸು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಬಟ್ ಇದೊಂದು ಯಾವುದು ಸತ್ಯ ಅಂತಲೇ ಗೊತ್ತಿಲ್ಲ. ಈಗ ಏನಕ್ಕೆ ಅವರು ಬ್ರೇಕ್ ತಗೊಂಡಿದ್ದಾರೆ ಅನ್ನೋದು ಈಗ ಅದೊಂದು ಅದೇ ವಿಷಯ ಸುಳ್ಳಾಗ್ಬಿಟ್ಟಿದೆ ಈಗ AB de Villiers ಹೇಳಿರೋದು. ಸೊ ನೋಡಬೇಕು, ನಿಜವಾದ ವಿಷಯ ಆಚೆ ಬರಬೇಕು ಅಂದರೆ ವಿರಾಟ್ ಕೊಹ್ಲಿ ಅವರೇ ಬಾಯಿ ಬಿಡಬೇಕು. ಸೊ ಅವ್ರ ಪ್ರೈವಸಿಗೆ ಧಕ್ಕೆ ಮಾಡಬಾರ್ದು ಅಂತ BCCI ಕೂಡ ರಿಕ್ವೆಸ್ಟ್ ಮಾಡಿದ್ರು. ನೋಡೋಣ ಇವತ್ತು ಟೀಮ್ ಬರುತ್ತೆ, ಏನಾಗುತ್ತೆ ಇವತ್ತು ಸ್ಕ್ವಾಡಲ್ಲಿ ಅಂತ ಚೇಂಜಸ್ ಅಂತ ನೋಡೋಣ. ಮುಂದಿನ ಅಪ್ಡೇಟ್ನಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಅಪ್ಡೇಟ್ ಅಂತಂದರೆ ಅದು ಆ್ಯಕ್ಚುಲಿ ಮೊಹಮ್ಮದ್ ರಿಜ್ವಾನ್, ಪಾಕಿಸ್ತಾನದ ವಿಕೆಟ್ ಕೀಪರು, ವಿರಾಟ್ ಕೊಹ್ಲಿನ ಪ್ರೈಸ್ ಮಾಡಿದ್ದಾರೆ. ಯಾಕೆಂದರೆ ವಿರಾಟ್ ಕೊಹ್ಲಿ ಅವರು ದಿನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅವ್ರ ಆವ್ರೇಜ್ ಕೂಡ ಇಂಪ್ರೂವ್ ಮಾಡ್ಕೋತಾ ಇದ್ದಾರೆ. ಆದರೆ ಅವರು ಫೋಕಸ್ಸು ಅವ್ರ ಆವ್ರೇಜ್ ಮೇಲೆ, ಸ್ಕೋರ್ ಮೇಲೆ ಇರಲ್ಲ ಯಾವಾಗಲೂ. ಕೆಲವು ಪ್ಲೇಯರ್ಸು ಆವ್ರೇಜ್ನ ಡೆವಲಪ್ ಮಾಡೋಕ್ಕೆ ಅಂತಲೇ ಆಡ್ತಿರ್ಬೋದು. ಅಂದರೆ ಅವ್ರ ಪ್ರಕಾರ ಬಾಬರ್ ಆಜಮ್ ಬಗ್ಗೆ ಹೇಳ್ತಿರ್ಬೋದು. ಯಾಕಂದರೆ ಬರೀ
ತನ್ನ ಸ್ಕೋರ್ ಹೊಡ್ಕೊಳ್ಳೋದು ಒಂದು 50-60 ಹೊಡ್ಕೊಳ್ಳೋದು, ಮ್ಯಾಚ್ ಗೆಲ್ಲಲ್ಲ ಟೀಮ್, ಅವರು ಗೆಲ್ಸಲ್ಲ ಮ್ಯಾಚ್ ನಿಂತ್ಕೊಂಡು. ಬರೀ ಅವ್ರದ್ದೊಂದು 50-60 ಹೊಡ್ಕೊಳ್ಳೋದು, ಔಟ್ ಆಗ್ಬಿಡೋದು. ಸೊ ಅವ್ರ ಆವರೇಜ್ ಮಾತ್ರ ಬೆಳೀತಾ ಇರ್ತದೆ, ಬಟ್ ಟೀಮ್ಗೆ ಏನು ಹೆಲ್ಪ್ ಆಗಲ್ಲ. ಆದರೆ ವಿರಾಟ್ ಕೊಹ್ಲಿ ಅವರು ಎಂಥ ಬಿಗ್ ಪ್ಲೇಯರ್ ಅಂತಂದರೆ ಅವರು ಮ್ಯಾಚ್ ಅವರು ಟೀಮ್ ಕಡೆ ನೋಡ್ತಾರೆ ಹೊರತು ಅವ್ರ ಆವರೇಜ್ ಕಡೆ ನೋಡಲ್ಲ ಅಂತ ಮೊಹಮ್ಮದ್ ರಿಜ್ವಾನ್ ಹೇಳಿದ್ದಾರೆ. ಇನ್ನೇನು ಬೇರೆ ಯಾರು ಹೇಳಬೇಕು, ಪಾಕಿಸ್ತಾನ ಪ್ಲೇಯರ್ ಹೇಳಿದ್ಮೇಲೆ ಅದು ಒಂದು ಅವ್ರಿಗೂ ಸತ್ಯ ಅರಿವಾಗಿದೆ ಅಂತ ಅರ್ಥ. ಜೊತೆಗೆ ಇಂಡಿಯನ್ ಹೇಟರ್ಸ್ ಏನಿದ್ದಾರೆ, ಕೊಹ್ಲಿ ಹೇಟರ್ಸು, ಇಂಡಿಯನ್ ಫ್ಯಾನ್ಸ್ಗಳು ಅವರು ಅರ್ಥ ಮಾಡ್ಕೋಬೇಕು ಇದನ್ನು. ಮುಂದಿನ ಅಪ್ಡೇಟು RCB ಬಗ್ಗೆ. ಇರ್ಫಾನ್ ಪಠಾಣ್ ನಿಮ್ಗೆ ಗೊತ್ತಿದೆ, ಅವರು RCB ಬಗ್ಗೆ ಮಾತಾಡಿದ್ದಾರೆ. RCB ಬೌಲಿಂಗ್ ಯೂನಿಟ್ ತುಂಬ ಡಲ್ ಇದೆ, ಅದಕ್ಕೆ ಅವರು ಇಷ್ಟು ವರ್ಷ ಆದರೂ ಕಪ್ ಗೆಲ್ಲಕ್ಕಾಗ್ತಿಲ್ಲ. ಈ ವರ್ಷ ಕೂಡ ಅವರು ಕಪ್ ಗೆಲ್ಲಕ್ಕಾಗಲ್ಲ, ಬೌಲಿಂಗ್ ಯೂನಿಟ್ ಈ ವರ್ಷನೂ ಕೂಡ ಡಲ್ ಇದೆ. ಜೊತೆಗೆ ಬ್ಯಾಟಿಂಗ್ ಮಾತ್ರ ಕೀ ಇರೋದು ಅಲ್ಲಿ, ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡ್ತಾರೆ. ಆದರೂ ಕೂಡ ಮಿಡಲ್ ಆರ್ಡರಲ್ಲಿ ಅನುಜ್ ರಾವತ್ ಅಂತ ಪ್ಲೇಯರ್ ಇದ್ಮೇಲೆ ಇದು ಹೇಗೆ ಸೂಪರ್ ಸ್ಟಾರ್ ಟೀಮ್ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಒಂದು ರೀತಿ ಹೇಳ್ಬೇಕಂದ್ರೆ ಅನುಜ್ ರಾವತ್ ಇರೋದ್ರಿಂದನೇ ವೀಕ್ ಅಂತ ಹೇಳ್ತಾ ಇದ್ದಾರೆ ಅವರು ಮಿಡಲ್ ಆರ್ಡರ್. ಸೊ ನಿಮಗೆ ಗೊತ್ತು RCBಲಿ ಟಾಪ್ 4 ಮಾತ್ರ ಚೆನ್ನಾಗಿರೋದು, ಟಾಪ್ 3 ಅಷ್ಟೇ ಚೆನ್ನಾಗಿರೋದು. ಅದಾದಮೇಲೆ ಮಿಡಲ್ ಆರ್ಡರ್ ಇಲ್ಲ. ಮಿಡಲ್ ಆರ್ಡರ್ ಇಲ್ಲದೇ ಅವರು ಮೊದಲಿಂದನೂ ಸೋತ್ಕೊಂಡು ಬರ್ತಾ ಇರೋದು ಮ್ಯಾಚ್ಗಳನ್ನ. ಅವರು ಪಾಕ್ ಡು ಪ್ಲೆಸಿನೇ ಆಡಬೇಕು, ವಿರಾಟ್ ಕೊಹ್ಲಿ ಆಡಬೇಕು, ಮ್ಯಾಕ್ಸ್ವೆಲ್ ಆಡಬೇಕು, ಇನ್ಯಾರು ಆಡಿ ಮ್ಯಾಚನ್ನು ಗೆಲ್ಸೋರಲ್ಲಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಾವೆಲ್ಲ ಕೊಟ್ಟ ಯಾವುದೇ ಅಪ್ಡೇಟ್ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.